ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಮೇ 13, 2024 ಕೋಲ್ಕತ್ತಾದ ಅಪಾರ್ಟ್ಮೆಂಟ್ನಲ್ಲಿ ಒಂದು ಮರ್ಡರ್ ನಡೆಯುತ್ತೆ. ಅವತ್ತು ಆತನನ್ನು ಉಸಿರುಗಟ್ಟಿಸಿ ಕೊಲೆ ಮಾಡಲಾಗುತ್ತೆ. ಆ ಬಳಿಕ ಚರ್ಮ ಸುಲಿದು ಮೈಯಲ್ಲಿದ್ದ ಎಲ್ಲ ಮಾಂಸವನ್ನು ಕಿತ್ತು ಹಾಕಲಾಗುತ್ತೆ. ನಂತರ ಆ ಬಾಡಿಯನ್ನು ಪೀಸ್ ಮಾಡಲಾಗುತ್ತೆ. ಆ ಪೀಸ್ಗಳನ್ನು ಪ್ಲಾಸ್ಟಿಕ್ ಚೀಲಗಳ ಒಳಗೆ ತುಂಬಿ ಕೋಲ್ಕತ್ತಾ ನಗರದ ಒಂದೊಂದು ಕಡೆ ಒಂದೊಂದು ರೀತಿಯ ಮಾಂಸವನ್ನು ಎಸೆದು ಬರಲಾಗುತ್ತೆ. ಇಂತಹದೊಂದು ಬ್ರೂಟಲ್ ಮರ್ಡರ್ ನಡೆದಿದ್ದು ಬಾಂಗ್ಲಾದೇಶದ ಸಂಸದನದ್ದು. ಮಾಡಿದ್ದು ಒಂದು ಹೆಣ್ಣನ್ನು ಬಳಸ್ಕೊಂಡು. ಈ ಸ್ಟೋರಿ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಈ ವಿಡಿಯೋವನ್ನು ಕಡೇ ತನಕ ಮಿಸ್ ಮಾಡದೆ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ ಇದು. ಮೇ 12ನೇ ತಾರೀಕಿಗೆ ಬಾಂಗ್ಲಾದೇಶದ ಸಂಸದ ಅನ್ವರ್ ಉಲ್ ಹಜೀಮು ಮೆಡಿಕಲ್ ಟ್ರೀಟ್ಮೆಂಟ್ಗೆ ಅಂತ ಕೋಲ್ಕತ್ತಾಗೆ ಬಂದಿರ್ತಾರೆ. ಅಲ್ಲಿ ತಮ್ಮ ಫ್ರೆಂಡು ಗೋಪಾಲ್ ಬಿಸ್ವಾಸ್ ಮನೆಯಲ್ಲಿ ಉಳ್ಕೊಂಡಿರ್ತಾರೆ. ತಮ್ಮ ಸ್ನೇಹಿತನಿಗೆ ಇಲ್ಲೇ ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗ್ಬಿಡ್ತಾರೆ. ಹಾಗೆ ಹೋದವರು ವಾಪಸ್ ಬರೋದೇ ಇಲ್ಲ. ಅಸಲಿಗೆ ಅನ್ವರ್ ಉಲ್ ಹಜೀಮ್ ಬಾಡಿ ನೂರಾರು ತುಂಡುಗಳಾಗಿ ಕೋಲ್ಕತ್ತಾ ನಗರದ ಹಲವು ಕಡೆ ಬಿದ್ದಿರುತ್ತೆ. ಅಂದಹಾಗೆ ಈ ಬ್ರೂಟಲ್ ಮರ್ಡರ್ಗೆ ಕಾರಣ ಆಗಿದ್ದು ಆ ಒಂದು ಮಾಯಾಂಗನೆಯ ಮಾಯಾಜಾಲ. ಹೌದು, ಇಲ್ಲೇ ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೊರಗಡೆ ಹೋಗಿದ್ದ ಅನ್ವರ್ ಉಲ್ ಹಜೀಮು ಮೇ 13ನೇ ತಾರೀಕಿಗೆ ಕೋಲ್ಕತ್ತಾದ ನ್ಯೂಟನ್ನ ಸಂಜೀವ್ ಗಾರ್ಡನ್ಸ್ನ BU ಬ್ಲಾಕ್ನ ಫ್ಲಾಟ್ ಸಂಖ್ಯೆ 56ರಲ್ಲಿ ಕಾಣಿಸ್ಕೊಂಡಿರ್ತಾರೆ. ಅದೇ ಕೊನೆ ಮತ್ತೆ ಯಾವತ್ತಿಗೂ ಯಾರ ಕಣ್ಣಿಗೂ ಬೀಳೋದಿಲ್ಲ. ಅಸಲಿಗೆ ಆ ವ್ಯಕ್ತಿ ಬರ್ಬರ ಕೊಲೆ ಆಗಿರ್ತಾರೆ. ಹಾಗಾದರೆ ಬಾಂಗ್ಲಾದೇಶದ ಈ MP ಕೊಲೆ ಮಾಡಿದ್ದು ಯಾರು, ಯಾಕೆ ಮಾಡಿದ್ರು, ಈ ಎಲ್ಲ ಪ್ರಶ್ನೆಗಳ ಬೆನ್ನು ಹೊತ್ತಿ ಹೋದ ಪೊಲೀಸರಿಗೆ ಒಬ್ಬನ ಸುಳಿವು ಸಿಕ್ಕುತ್ತೆ. ಕೋಲ್ಕತ್ತಾದಲ್ಲಿದ್ದ ಬಾಂಗ್ಲಾ ಮೂಲದ ಜಿಯಾದ್ ಹವಾಲ್ದಾರ್ ಅನ್ನೋ ವ್ಯಕ್ತಿಯನ್ನು ಹಿಡ್ಕೊಂಡಾಗ ಕೋಲ್ಕತ್ತಾ ಮತ್ತು ಢಾಕಾ ಪೊಲೀಸರಿಗೆ ಈ ಮರ್ಡರ್ ಹಿಂದಿನ ಆಳಾಗಲ ಎಲ್ಲನೂ ಗೊತ್ತಾಗ್ಬಿಡುತ್ತೆ. ಈ ಜಿಯಾದ್ ಹವಾಲ್ದಾರ್ ಪೊಲೀಸರ ಮುಂದೆ ಕೊಲೆ ಮಾಡಿದ್ದು, ದೇಹವನ್ನು ಪೀಸ್ ಮಾಡಿದ್ದನ್ನು ಬಾಯಿ ಬಿಡ್ತಾನೆ. ಹಾಗೆ ಈ ಕೊಲೆಯಲ್ಲಿ ಭಾಗಿಯಾದ 4 ಹೆಸರನ್ನು ಹೇಳ್ತಾನೆ. ಅದರಲ್ಲಿ ಮುಖ್ಯವಾಗಿ ಕೇಳಿಬರೋ ಹೆಸರು ಅಖ್ತರ್ ಜಮಾನ್ ಶಾಹಿದ್. ಆಗ ನೋಡಿದರೆ ಮೇ 13ನೇ ತಾರೀಕಿಗೆ ಅನ್ವರ್ ಉಲ್ ಹಜೀಮು ತಾವಾಗಿನೇ ನ್ಯೂಟನ್ ಫ್ಲಾಟ್ಗೆ ಬಂದಿರೋದಿಲ್ಲ, ಅವ್ರನ್ನ ಕರ್ಸ್ಕೊಳ್ಳಾಗಿರುತ್ತೆ. ಅಂದರೆ ಇದೊಂದು ಪಕ್ಕ ಟ್ರ್ಯಾಪ್ ಆಗಿತ್ತು. ಹಾಗೆ ಅಲ್ಲಿಗೆ ಕರ್ಸ್ಕೊಂಡವನು ಬಾಂಗ್ಲಾ ಮೂಲದ ಉದ್ಯಮಿ ಅಖ್ತರ್ ಜಮಾನ್ ಶಾಹಿನ್. ಅನ್ವರ್ ಹಜೀಮ್ನನ್ನು ಕರ್ಸ್ಕೊಳ್ಳೋದಕ್ಕೆ ಆತ ಬಳಸ್ಕೊಂಡಿದ್ದು ತನ್ನದೇ ಫ್ರೆಂಡ್ ಆಗಿದ್ದ ಸಿಲಾಸ್ತಿ ರೆಹಮಾನ್ ಅನ್ನೋ ಒಂದು ಹೆಣ್ಣನ್ನು. ಅವತ್ತು ರಾತ್ರಿ MP ಅನ್ವರ್ ಹಜೀಮು ಫ್ಲಾಟ್ಗೆ ಹೋಗಿರ್ತಾರಲ್ಲ, ಆ ಫ್ಲಾಟ್ ಯಾರ್ದು ಅಂತಂದರೆ ಬಾಂಗ್ಲಾ ಮೂಲದ ಬಿಸ್ನೆಸ್ ಮೆನ್ನು ಅಖ್ತರ್ ಶಾಹಿನ್ ಫ್ರೆಂಡ್ ಇದು. ಅದನ್ನು ಸ್ವಲ್ಪ ದಿನದ ಮಟ್ಟಿಗೆ ಅಖ್ತರ್ ಜಮಾನ್ ಶಾಹಿನ್ನು ಬಾಡಿಗೆಗೆ ತಗೊಂಡಿರ್ತಾರೆ. ಮೇ 13ನೇ ತಾರೀಕು ಅಜೀಮ್ ಅನ್ವರು ಫ್ಲಾಟ್ ಒಳಗೆ ಹೋಗ್ತಾರೆ. ಆ ಬಳಿಕ ಸಿಲಾಸ್ತಿ ರೆಹಮಾನ್ ಅನ್ನೋ ಹೆಂಗಸು ಒಬ್ಬ ವ್ಯಕ್ತಿಯ ಜೊತೆಗೆ ಒಳಗೆ ಹೋಗ್ತಾಳೆ. ಹೋಗುವಾಗ 3 ಜನ ಹೋಗ್ತಾರೆ, ಆದರೆ ಬರುವಾಗ 2 ಹೊರಗೆ ಬರ್ತಾರೆ. ಇಲ್ಲಿ ಸಿಲಾಸ್ತಿ ರೆಹಮಾನ್ ಜೊತೆಗೆ ಒಳಗೋಗಿ ಬರ್ತಾನಲ್ಲ ಅಮಾನುಲ್ಲಾ ಅನ್ನೋ ವ್ಯಕ್ತಿ ಕೈಯಲ್ಲಿ ಒಂದು ದೊಡ್ಡ ಸೂಟ್ ಕೇಸ್ ಇರುತ್ತೆ. ಇದರಲ್ಲೇ ಆ MP ದೇಹ ಚೂರಾಗಿ ಬಿದ್ದಿರುತ್ತೆ. ನಿಮ್ಗೆ ಗೊತ್ತಿರಲಿ, ಕೊಲೆಯಾದ ಅನ್ವರ್ ಹಜೀಮ್ ಮತ್ತು ಕೊಲೆ ಮಾಡಿದ ಅಖ್ತರ್ ಜಮಾನ್ ಒಂದು ಕಾಲದಲ್ಲಿ ಇಬ್ಬರು ಕುಚಿಕು ಫ್ರೆಂಡ್ಸ್ ಆಗಿರ್ತಾರೆ. ಆದರೆ ಯಾವುದೋ ಒಂದು ಬಿಸ್ನೆಸ್ ಕಾರಣಕ್ಕೆ ಇಬ್ಬರ ನಡುವೆ ಮನಸ್ತಾಪ ಬರುತ್ತೆ. ಅದಕ್ಕೋಸ್ಕರ ಸಿಲಾಸ್ತಿ ರೆಹಮಾನ್ ಅನ್ನೋ ಹೆಣ್ಣನ್ನು ಬಳಸ್ಕೊಳ್ಳೋ ಅಖ್ತರ್ ಜಮಾನ್ ಬರ್ಬರ ಕೊಲೆ ಮಾಡಿಸ್ತಾನೆ. ಆ ಹುಡುಗಿ ಅನ್ವರ್ ಹಜೀಮ್ಗೆ ಪರಿಚಯ ಆಗ್ತಾಳೆ. ನಾನು ಕೋಲ್ಕತ್ತಾದ ಇಂಥದ್ದೊಂದು ಫ್ಲ್ಯಾಟ್ನಲ್ಲಿ ಇಂಡಿಪೆಂಡೆಂಟ್ ಆಗಿ ಇರ್ತೀನಿ, ನೀನು ಬಾ ಅಂತಾಳೆ. ಆ ಮಾಯಾಜಾಲದ ಮಧುರ ಮಾತುಗಳನ್ನು ನಂಬ್ಕೊಂಡು ಹೋದ ಬಾಂಗ್ಲಾ ಸಂಸದ ಕೊನೆಗೆ ಹೆಣವಾಗಿ ಬರ್ತಾನೆ. ಅವನ ದೇಹದ ಚರ್ಮ ಸುಲಿದು ತುಂಡು ಮಾಡಿ ಪ್ಲಾಸ್ಟಿಕ್ ಚೀಲದಲ್ಲಿ ತುರುಕಿ ನಂತರ ಸೂಟ್ ಕೇಸ್ನಲ್ಲಿ ಬಂದೋಬಸ್ತ್ ಮಾಡಿ ಫ್ಲ್ಯಾಟ್ನಿಂದ ಹೊರಗಡೆ ತೊಗೊಂಡು ಬರ್ತಾರೆ. ಕೋಲ್ಕತ್ತಾ ನಗರದ ಒಂದೊಂದು ಮೂಲೆಯಲ್ಲಿ ಒಂದೊಂದು ಪೀಸನ್ನು ಎಸೆದು ಬರ್ತಾರೆ. ಇಂತಹದೊಂದು ಬರ್ಬರ ಕೊಲೆಯ ಸ್ಕೆಚ್ಚನ್ನು ಅಖ್ತರ್ ಜಮಾನ್ ಹಾಕಿರ್ತಾನೆ. ಅನ್ವರ್ ಹಜೀಮು ಕೋಲ್ಕತ್ತಾಗೆ ಹೋಗ್ತಾ ಇದ್ದಾನೆ ಅನ್ನೋದನ್ನು ತಿಳ್ಕೊಂಡಿದ್ದ ಅವನು ಮೇ 10ನೇ ತಾರೀಕು ತನಕ ಕೋಲ್ಕತ್ತಾದಲ್ಲೇ ಇದ್ದು ಎಲ್ಲವನ್ನ ಸೆಟ್ ಮಾಡಿ ಅಲ್ಲಿಂದ ಕಾಲ್ಕಿತ್ತಿದ್ದ. ಕೊಲೆ ಮಾಡೋದಕ್ಕೆ ತನ್ನ ಸ್ನೇಹಿತೆ ಸಿಲಾಸ್ತಿ ರೆಹಮಾಳನ್ನು ಇಲ್ಲೇ ಬಿಟ್ಟಿದ್ದ. ಅವಳು ತನ್ನ ಮಾಯಾಜಾಲದಲ್ಲಿ ಬೀಳಿಸಿ ಆ ಸಂಸದನ ದೇಹವನ್ನು ಪೀಸ್ ಮಾಡಿಬಿಟ್ಟಿದ್ಲು. ಈ ಅನ್ವರ್ ಹಜೀಮ್ ಮತ್ತು ಅಖ್ತರ್ ಜಮಾನ್ ಒಂದು ಕಾಲದಲ್ಲಿ ಕುಚುಕು ಫ್ರೆಂಡ್ಸ್ ರೀತಿ ಇದ್ದವರು. ಆದರೆ ಇವರಿಬ್ಬರ ಮಧ್ಯೆ ಚಿನ್ನದ ಕಳ್ಳ ಸಾಗಣೆ ವಿಚಾರದಲ್ಲಿ ವೈಷಮ್ಯ ಬೆಳೆದು ನಿಂತಿತ್ತು. ಭಾರತ ಮತ್ತು ಬಾಂಗ್ಲಾದೇಶದ ಗಡಿಯಲ್ಲಿ ನಡೀತಾ ಇದ್ದ 80 ಕೋಟಿ ಚಿನ್ನದ ಕಳ್ಳ ಸಾಗಣೆ ಹಗರಣದಲ್ಲಿ ಇಬ್ಬರ ಮಧ್ಯೆ ಕಿತ್ತಾಟ ಶುರುವಾಗುತ್ತೆ. ಈ ಬಿಸ್ನೆಸ್ನಲ್ಲಿ ಹೆಚ್ಚಿನ ಪಾಲ್ ಬೇಕು ಅನ್ನೋದು ಅಖ್ತರ್ ಜಮಾನ್ ವಾದ ಆಗಿತ್ತು. ಆದರೆ ಇದಕ್ಕೆ ಅನ್ವರ್ ಹಜೀಮು ಒಪ್ಪಿರೋದಿಲ್ಲ. ಇದಿಷ್ಟೇ ಅಲ್ಲದೆ ಅನ್ವರ್ ಹಜೀಮ್ನ ಇಡೀ ದಂಧೆಯನ್ನು ತೆಕ್ಕೆಗೆ ತೆಗೆದುಕೊಂಡ್ಬಿಟ್ಟಿದ್ದ. ಈ ಕಾರಣಕ್ಕೋಸ್ಕರನೇ ಇವರಿಬ್ಬರ ಮಧ್ಯೆ ವಿಪರೀತ ತಿಕ್ಕಾಟ ನಡೀತಾ ಇತ್ತು. ಇದೇ ಕಿತ್ತಾಟದಿಂದಾನೇ ಸಂಸದನಾಗಿದ್ದ ಅನ್ವರ್ ಹಜೀಮ್ನ ದೇಹ ಚಿಂದಿ ಆಗಿಬಿಡ್ತು. ಈತನ ಮರ್ಡರ್ ಮಾಡೋದಕ್ಕೆ ಅಖ್ತರ್ ಜಮಾನು 5 ಕೋಟಿ ರೂಪಾಯಿ ಸುಪಾರಿ ಕೊಟ್ಟಿದ್ದ. ಒಟ್ಟಿನಲ್ಲಿ ಒಂದು ಸ್ನೇಹ, ಒಂದು ಬಿಸ್ನೆಸ್ಸು ಮತ್ತು ಒಂದು ಹೆಣ್ಣು ಬಾಂಗ್ಲಾ ಸಂಸದನಾಗಿದ್ದ ಅನ್ವರ್ ಹಜೀಮ್ ಸಾವಿಗೆ ಕಾರಣ ಆಗುತ್ತೆ. ಚಿಕಿತ್ಸೆಗೆ ಅಂತ ಕೋಲ್ಕತ್ತಾಗೆ ಬಂದಿದ್ದ ಅನ್ವರು ಹೆಣ್ಣಿನ ಹಿಂದೆ ಹೋಗಿ ಹೆಣವಾಗಿ ವಾಪಸ್ ಬರ್ತಾನೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.